ನಮಸ್ಕಾರ ಸ್ನೇಹಿತರೆ, ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ನಾರಿರುತ್ತೆ. ಅದು ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಎಷ್ಟೋ ಜನ ಆ ಥರ ಇರುತ್ತೆ ಅಂತಲೇ ಬಾಳೆದಿಂಡು ತಿನ್ನೋಲ್ಲ. ಈ ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದರೆ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ದಪ್ಪ ಲೇಯರ್ ಬರುತ್ತೆ, ಅದನ್ನು ಈಸಿಯಾಗಿ ನೋಡಿ ರಿಮೂವ್ ಮಾಡ್ಬೋದು. ಈ ಥರ ತೆಕ್ಕೊಳ್ಬೇಕು. ಮೇಲ್ಗಡೆ ಒಂದು ಲೇಯರ್ ಅಥವಾ 2 ಲೇಯರು ಈ ಥರ ಸಿಪ್ಪೆ ಇರುತ್ತೆ. ಆಮೇಲೆ ಒಳಗಡೆ ನೋಡಿ ಸ್ವಲ್ಪ ಅದು ಗಟ್ಟಿ ಇರುತ್ತೆ, ಅಲ್ಲಿವರೆಗೂ ಅದನ್ನು ನಾವು ತೆಕ್ಕೊಳ್ಬೇಕು. ಈ ಥರ ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಡಾದ್ರ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೋದು. ಇದು ತುಂಬ ದೊಡ್ಡದಾಗಿರುತ್ತೆ, ಒಂದು 2 ಸಲ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ, ಸ್ವಲ್ಪ ಎಳೆದಿರುತ್ತೆ, ಕೆಲವೊಂದು ಸಲ ಅದು ಬೆಳೆದು ಹೋಗಿರುತ್ತೆ. ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು 2 ಭಾಗ ಮಾಡ್ಕೊಂಡಾದ್ರ ಮೇಲೆ ಈ ಥರ ಸ್ಲೈಸಸ್ ಥರ ಮಾಡ್ಕೊಳ್ಬೇಕು. ಈ ಥರ ನಾರು ಬರುತ್ತೆ, ಒಂಥರ ಕೂದಲು ಥರ ಇರುತ್ತೆ. ಇದು ನೋಡ್ತಾ ಇರ್ಬೋದು ಇಲ್ಲಿ. ಅದನ್ನು ಕೈಯಿಂದನೇ ಈ ಥರ ಸುತ್ತಬಿಟ್ಟು ತೆಕ್ಕೊಳ್ಬೇಕಾಗುತ್ತೆ. ಪ್ರತಿ ಸಲ ಸ್ಲೈಸಸ್ ಮಾಡುವಾಗಲೂ ಇದೇ ಥರ ಮಾಡಬೇಕು. ಕೈಯಿಂದನೇ ಸ್ವಲ್ಪ ಸುತ್ತಿ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಈ ಬಾಳೆದಿಂಡು ಬೇಗ ಕಪ್ಪಾಗುತ್ತೆ. ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಹೇಗೆ ಆಗುತ್ತೋ ಅದೇ ಥರ ಇದನ್ನು ಕೂಡ ನೀವು ಸ್ಲೈಸಸ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ಬೇಕು. ಕಟ್ ಮಾಡ್ಕೊಳ್ತಾನೆ ಈ ಥರ ನಾರನ್ನು ತೆಗೀತಾ ಬರಬೇಕು. ಆವಾಗ ನಿಮಗೆ ಬಾಯಿಗೆ ಸಿಗೋದಿಲ್ಲ ತಿನ್ನುವಾಗ. ಇದರಿಂದ ಸಲಾಡ್ ಎಲ್ಲ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಕೋಸಂಬರಿ ಮಾಡ್ಕೊಳ್ತೀವಲ್ಲ, ಇದು ಸೌತೆಕಾಯಿ ಜೊತೆ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಾಳೆದಿಂಡು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ನಾರು ಬರ್ತಿರುತ್ತೆ, ಅದನ್ನು ತೆಕ್ಕೊಳ್ಬೇಕು. ಕೆಲವೊಂದರಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು, ಕೆಲವೊಂದರಲ್ಲಿ ಅದು ಕಡಿಮೆ ಬರ್ಬೋದು. ಎಲ್ಲದರಲ್ಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು, ಆದರೆ ಸ್ವಲ್ಪ ಇದ್ದೇ ಇರುತ್ತೆ. ಇದನ್ನು ತೆಕ್ಕೊಳ್ಬೇಕು. ಇದೇ ಥರ ಕಟ್ ಮಾಡಿಬಿಟ್ಟು ಕೈಯಿಂದ ಸುತ್ತಿ ತೆಕ್ಕೊಳ್ಬೇಕಾಗುತ್ತೆ. ಎಲ್ಲನೂ ಈ ಥರ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡು ಆಮೇಲೆ ನಿಮ್ಗೆ ಯಾವ್ದು ಬೇಕು ಅದನ್ನು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಇದರಲ್ಲಿ ಸಾಂಬಾರು, ಕೋಸಂಬರಿ, ಪಲ್ಯ ಎಲ್ಲನೂ ಮಾಡ್ಕೊಳ್ಬೋದು. ಇದ್ರ ಕೋಸಂಬರಿ ಹೇಗೆ ರುಚಿಯಾಗಿ ಮಾಡ್ಬೋದು ಅನ್ನೋದನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋದರೆ ಅದರ ಲಿಂಕ್ ಇರುತ್ತೆ, ಬಾಳೆದಿಂಡಿನ ಕೋಸಂಬರಿ ಅಂತ, ಹೋಗಿ ನೀವು ವಿಸಿಟ್ ಮಾಡ್ಬೋದು. ಇವಾಗ ಇದನ್ನು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಬೇಗ ಕಪ್ಪಾಗೋದ್ರಿಂದ ಚೆನ್ನಾಗಿ ಕಾಣಿಸೋಲ್ಲ ಅಂತ ಈ ಥರ ನೀರಲ್ಲಿ ಹಾಕಿಟ್ಕೊಳ್ತೀನಿ. ಇದನ್ನು ಕೋಸಂಬರಿಗೆ ಸಣ್ಣದಾಗಿ ಹೆಚ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಇದು ಕಪ್ಪಾಗಬಾರ್ದು ಅಂತ ಜಸ್ಟ್ ನಾರ್ಮಲ್ ವಾಟರಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ. ಇದನ್ನೇ ನೀವು ಕುಡಿಯೋ ನೀರಿನಲ್ಲಿ ಹಾಕಿಟ್ಕೊಂಡು ಆ ನೀರನ್ನು ಒಂದು ಅರ್ಧ ಗಂಟೆ ಬಿಟ್ಟು ಕುಡಿಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು ಆ ಥರ ಮಾಡಿ ನೀರನ್ನು ಕುಡಿಯೋದ್ರಿಂದ. ಇದು ಕೋಸಂಬರಿಗೆ ಹೆಚ್ಕೊಳ್ತಾ ಇರೋದು, ಸಣ್ಣದಾಗಿ ಹೆಚ್ಕೊಳ್ಬೇಕು. ಈ ಬಾಳೆದಿಂಡನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಬೋದು. BP, ಶುಗರು, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಥರ ನೋಡಿ ಬಾಳೆದಿಂಡಿನ ಕೋಸಂಬರಿ, ಬನಾನಾ ಸ್ಟೆಮ್ ಸಲಾಡ್ ಇದು. ಇನ್ನೊಂದು ಮುಖ್ಯವಾಗಿ ಈ ಬಾಳೆದಿಂಡು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಕಿಡ್ನಿ ಸ್ಟೋನ್ ಬರದಂತೆ ಕೂಡ ತಡೆಗಟ್ಬೋದು. ಹಾಗೆ ಹೊಟ್ಟೆನಲ್ಲಿ ತಲೆ ಕೂದಲೇನಾದ್ರು ಸೇರಿಕೊಂಡಿದ್ರೆ ಈ ಥರ ಬಾಳೆದಿಂಡು ತಿನ್ನೋದ್ರಿಂದ ಅದು ಕೂಡ ಹೊರಗಡೆ ಬರುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಮತ್ತೊಂದು ಮಾಹಿತಿಯೊಂದಿಗೆ, ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.